ನಿಜವಾಗ್ಲೂ ಒಂದೇ ಒಂದು ಗ್ಲಾಸ್ ವಾಟರ್ ಇಂದ ನಮ್ಗೆ ಏನ್ ಇಷ್ಟನೋ ಅದನ್ನೆಲ್ಲ ಪಡ್ಕೋಬಹುದಾ? ಎಸ್, ಡೆಫಿನೆಟ್ಲಿ ಪಡ್ಕೋಬಹುದು. ಅದನ್ನೇ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ತುಂಬಾ ಜನರು ಕೇಳ್ತಾ ಇದ್ರಿ. ಫೈನಲಿ ಇವತ್ತು ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಂಬಿಡಿ. ಸೊ ಒಂದು ಗ್ಲಾಸ್ ವಾಟರ್ನ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾವು ತಗೊಂಡು ಅದರ ಮುಂದೆ ನಮ್ಮ ಒಂದು ಆಸೆ ಕನಸುಗಳೇನಿದೆ ಮತ್ತೆ ನಮ್ದು ವಿಶಸ್ ಏನಿದೆ ಅದನ್ನೆಲ್ಲದೂ ಕೂಡ ಹೇಳಿ, ಅಂದ್ರೆ ಒಂದು 11 ಸರಿ 21 ಸರಿ ಈ ತರ ಹೇಳಿ ಅದನ್ನ ಫೀಲ್ ಮಾಡಬೇಕು. ಫೀಲ್ ಮಾಡಿ ದೆನ್ ಆ ವಾಟರ್ನ ಆವಾಗಲೇ ಕುಡಿಬೋದು ಅಥವಾ ಮಾರ್ನಿಂಗ್ ಎದ್ದು ಕುಡಿಬೋದು. ಎರಡನ್ನ ನೀವು ಮಾಡ್ತಾ ಬಂದರೆ ಡೆಫಿನೆಟ್ಲಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಕನ್ಸಿಸ್ಟೆಂಟ್ ಆಗಿ ಇರಬೇಕು. ಇದು ಒಂದು ಟೈಮ್ ಅಂತ ಇರಬೇಕು, ಅಂದರೆ 3 ತಿಂಗಳು 6 ತಿಂಗಳು ಇಲ್ಲಿವರೆಗೂ. ಸೊ ನಿಮ್ಮ ಒಂದು ವಿಶಸ್ ಹೆಂಗಿರಬೇಕು ಅಂತಂದರೆ ಪಾಸಿಬಲ್ ಆಗೋ ರೀತಿಯಾಗೂ ಕೂಡ ಇರಬೇಕಾಗುತ್ತೆ. ನೀವು ಯಾವ್ಯಾವ್ದ್ರ ಬಗ್ಗೆ ಕೇಳ್ಕೋಬೋದು ಅನ್ನೋದಾಯಿತು ಅಂದರೆ ಆರೋಗ್ಯದ ಬಗ್ಗೆ ಕೇಳ್ಕೋಬೋದು, ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಫೈನಾನ್ಷಿಯಲ್ ಸಿಚುವೇಶನ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಇರುವಂಥ ಚಿಕ್ಕ ಪುಟ್ಟ ಆಸೆಗಳಿರ್ಬೋದು, ಮತ್ತೆ ರಿಲೇಷನ್ಶಿಪ್ಸ್ ಇರ್ಬೋದು, ಮನೇಲಿ ಖುಷಿಯಾಗಿರಬೇಕು ಅಂತ ಕೇಳ್ಕೊಳ್ಳೋದು, ಮತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ಳೋದು, ನಾನು ತುಂಬ ಹೆಲ್ತಿ ಆಗಿದ್ದೀನಿ ಅಂತ ಅನ್ಕೊಳ್ಳೋದು, ದೆನ್ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಸರಿ ಹೋಗ್ತಾ ಇದೆ, ನಮ್ಮ ಸಾಲಗಳೆಲ್ಲ ತೀರ್ತಾ ಇದೆ, ಸೊ ನನಗೆ ತುಂಬ ಎಬಿಲಿಟಿ ಇದೆ, ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಆ್ಯಂಡ್ ನಾನು ಅನ್ಕೊಂಡಿರೋಂಥ ಕೆಲಸ ನನಗೆ ಬರುತ್ತೆ. ಈ ಥರದೊಂದು ಪಾಸಿಟಿವ್ ಥಾಟ್ಸಿಂದ ನೀವೇನಾದರೂ ಈ ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಹೋದರೆ ನಿಜವಾಗ್ಲೂ ಒಂದು ಚೇಂಜಸ್ ಅನ್ನೋದು ಕಾಣುತ್ತೆ. ಆ್ಯಂಡ್ ನಿಮಗೆ ಹೇಳ್ತಾ ನಾನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಡೈಲಿ ರೂಟೀನಲ್ಲಿ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್. ಥ್ಯಾಂಕ್ ಯು.